ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 40:16-19 ವಚನ ಧ್ಯಾನ ಮಾಡ್ತೇವೆ. ನಿನ್ನ ಕನಸಿನ ಅರ್ಥವೇನೆಂದರೆ, ಓದ್ಕೊಳ್ಳೋಣವಾ? ಅವನು ಹೇಳಿದ ಅರ್ಥವು ಶುಭಕರವಾದದೆಂದು ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನು ತಿಳಿದು ಯೋಸೇಫನಿಗೆ, ನಾನು ಕಂಡ ಕನಸನ್ನು ಹೇಳುತ್ತೇನೆ ಕೇಳು. ನನಗೆ ಬಿದ್ದ ಕನಸಿನಲ್ಲಿ ಸೊಗಸಾದ ಭಕ್ಷ್ಯಗಳು ತುಂಬಿದ್ದ 3 ಪುಟ್ಟಿಗಳು ನನ್ನ ತಲೆಯ ಮೇಲಿದ್ದವು. ಮೇಲಿನ ಪುಟ್ಟಿಯಲ್ಲಿ ಫರೋಹನಿಗೋಸ್ಕರ ನಾನಾ ವಿಧವಾದ ಭಕ್ಷ್ಯಗಳು ಇದ್ದವು. ಪಕ್ಷಿಗಳು ಬಂದು ಅವುಗಳನ್ನು ನನ್ನ ತಲೆಯ ಮೇಲಿದ್ದ ಪುಟ್ಟಿಯೊಳಗಿಂದಲೇ ತಿನ್ನುತ್ತಿದ್ದವು ಎಂದು ಹೇಳಿದನು. ಅದಕ್ಕೆ ಯೋಸೇಫನು, ನಿನ್ನ ಕನಸಿನ ಅರ್ಥವೇನೆಂದರೆ, ಆ 3 ಪುಟ್ಟಿಗಳೇ 3 ದಿನಗಳು. ಈ ಹೊತ್ತಿಗೆ 3 ದಿನದೊಳಗೆ ಫರೋಹನು ನಿನ್ನ ತಲೆಯನ್ನು ಹೆಚ್ಚಿಸುವನು, ನಿನ್ನನ್ನು ಮರಕ್ಕೆ ತೂಗ ಹಾಕಿಸುವನು, ಹಕ್ಕಿಗಳು ಬಂದು ನಿನ್ನ ಮಾಂಸವನ್ನು ತಿಂದು ಬಿಡುವವು ಅಂದನು. ಈಗ ಫರೋಹನ ಭಕ್ಷ್ಯಗಾರರಿಗೂ ಕನಸು ಬಿದ್ದಿರ್ತದೆ, ಇಬ್ರಿಗೆ ನೋಡಿ, ಪಾನದಾಯಕನಿಗೆ ಮತ್ತೆ ಈಗ ಭಕ್ಷ್ಯಗಾರನಿಗೆ. ಸೊ ಪಾನದಾಯಕನಿಗೆ ಈ ಯೋಸೇಫನ್ ಹೇಳಿದಂತ ಕನಸು ಶುಭವಾದದಿಂದ ತಿಳಿದು ಈ ಭಕ್ಷ್ಯಗಾರನು ತನ್ನ ಕನಸನ್ನ ಹೇಳ್ತಾನೆ. ಅವಾಗ ಅದರ ಅರ್ಥವನ್ನ ಯೋಸೇಫನ್ ಹೇಳ್ಬಿಡ್ತಾನೆ. 3 ದಿನದೊಳಗಡೆ ಫರೋಹನು ನಿನ್ನನ್ನು ಕರೆಸಿ ನಿನ್ನ ತಲೆಯನ್ನೆತ್ತಿ ನಿನ್ನ ದೇಹವನ್ನ ಮರಕ್ಕೆ ತೂಗಾಡ್ತಾನೆ, ಮಾತ್ರವಲ್ಲದೆ ಹಕ್ಕಿಗಳು ಬಂದು ನಿನ್ನ ಮಾಂಸವನ್ನು ತಿನ್ಬಿಡ್ತದೆ ಎಂಬುದಾಗಿ ಅವನು ಹೇಳ್ತಾನೆ. ಇಲ್ಲಿ ಯೋಸೇಫನಲ್ಲಿ ಒಂದು ಗುಣ ಏನಿತ್ತು ಎಂಬುದಾಗಿ ನಾವು ನೋಡುವಾಗ, ಇದ್ದದ್ದನ್ನ ಇದ್ದಾಗ ಹೇಳ್ತಾನೆ. ಈ ಡಿಡ್ಂಟ್ ಪ್ಲೀಸ್ ಮ್ಯಾನ್, ಈ ಪ್ಲೀಸ್ಡ್ ಗಾಡ್. ಇವತ್ತು ಎಷ್ಟೋ ಜನ ಬೈಬಲ್ ಅನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಐಶ್ವರ್ಯವಂತರಿಗೆ ಒಂಥರ, ಬಡವರಿಗೆ ಒಂಥರ ಹೇಳೋದುಂಟು. ಆ ಥರ ಇರಬಾರ್ದು. ಎಲ್ಲರೂ ಪಾಪಿಗಳೇ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ನಿಮಗೆ ರಕ್ಷಕನೇ ಬೇಕು, ಪಾಪ ಕ್ಷಮಾಪಣೆ ಇಲ್ಲದೆ ನೀವು ಪರಲೋಕಕ್ಕೆ ಹೋಗಕ್ಕಾಗಲ್ಲ ಅಂತ ತಕ್ಕ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳೋದು ಬಹಳ ಪ್ರಾಮುಖ್ಯ. ಅವ್ರು ಐಶ್ವರ್ಯವಂತರಾಗಿದ್ರಿಂದ ಮುಖದಾಕ್ಷಿಣ್ಯ ತೋರಿಸಿ ಅವ್ರಿಗೊಂಥರ ಮೆಸೇಜ್ ಕೊಡೋದು, ಬಡವ್ರಿಗೊಂಥರ ಮೆಸೇಜ್ ಕೊಡೋದು ಇರಬಾರ್ದು. ನಮಗೆ ಸತ್ಯ ಏನ್ ಹೇಳಿತ್ತೋ ಸತ್ಯವಾಗಿಯೇ ನಾವು ಹೇಳೋದಾದ್ರೆ ಖಂಡಿತವಾಗಿ ನಮ್ಮನ್ನ ದೇವರು ಮೇಲಕ್ಕೆತ್ತಾರೆ. ಅದರಿಂದ ಸತ್ಯವಾಕ್ಯವನ್ನ ಕಾಪಾಡ್ರಿ. ಸತ್ಯವನ್ನ ಮುಖದಾಕ್ಷಿಣ್ಯವಿಲ್ಲದೆ ಪ್ರೀತಿಯಿಂದ ಎಲ್ಲರಿಗೂ ಹೇಳಿ. ಎವ್ರಿಬಡಿ ನೀಡ್ಸ್ ಸೇವಿಯರ್, ಎಲ್ಲರಿಗೂ ರಕ್ಷಕನ್ ಬೇಕು. ಹೀಗಾಗಿ ನೀವು ಕೆಲಸ ಮಾಡ್ತಾ ಇರುವಂತ ಜಾಗದಲ್ಲಿ ಬಾಸ್ಗಳೇ ಇರಬಹುದು, ಅಥವಾ ನಿಮಗಿಂತಲೂ ಕೆಳಗಿರುವಂತ ಎಂಪ್ಲಾಯೀಸ್ಗಳೇ ಇರಬಹುದು, ಯಾರೇ ಇರ್ಬೋದು ಪ್ರಿಯರೇ, ಎಲ್ಲರಿಗೂ ಬೇಕಾಗಿರೋದು ನೀತಿ, ಎಲ್ಲರಿಗೂ ಬೇಕಾಗಿರೋದು ರಕ್ಷಕ, ಎಲ್ಲರಿಗೂ ಬೇಕಾಗಿರೋದು ಪಾಪ ಕ್ಷಮಾಪಣೆ. ಅದು ಯೇಸುನೇ ಕೊಡ್ತಾರೆ ಎಂಬುದಾಗಿ ನೀವು ಹೇಳ್ರಿ. ಖಂಡಿತವಾಗಿ ನಿನ್ನ ಮುಂದೆ ಒಂದು ಬಾಗಿಲನ್ನ ತೆರೆದಿಡ್ತಾರೆ, ಅದನ್ನ ಯಾರು ಮುಚ್ಚೋದಿಲ್ಲ. ಯೋಸೇಫನ ಹಾಗೆ ಇರೋದನ್ನ ಇದ್ದ ಹಾಗೆ ಹೇಳ್ರಿ. ಕರ್ತನಾಗ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಒಂದು ವೇಳೆ ನೀವು ಯೇಸು ಸ್ವಾಮಿಗೆ ನಿಮ್ಮ ಹೃದಯ ಕೊಡದೆ ಹೋದ್ರೆ, ಅಥವಾ ಯಾವ್ದಾದ್ರು ಒಂದು ಕಾಯಿಲೆ ಬೇದರೆಯಲ್ಲಿ ನೀವು ಕಷ್ಟಪಡ್ತಾ ಇರೋದಾದ್ರೆ, ಅಥವಾ ನೀವು ಒಂದು ವೇಳೆ ಯಾವ್ದಾದ್ರು ಕೆಲಸಕ್ಕೆ ನೀವು ಎದುರು ನೋಡ್ತಾ ಇರೋದಾದ್ರೆ, ಒಂದು ವೇಳೆ ಈಗ ಕೆಲಸ ಇದೆ, ಸಂಬಳ ಸಾಲ್ತಾರೆ, ಇನ್ನೂ ಹೆಚ್ಚಿನ ಕೆಲಸ ಬೇಕು, ಒಂದು ವೇಳೆ ಬಾಡಿಗೆ ಮನೆಯಲ್ಲಿದ್ದು ಏನೋ ಮನಿ ಸೇವ್ ಮಾಡಿದ್ದೀರಾ, ಈಗ ಅದ್ರಲ್ಲಿ ಒಂದು ಪ್ರಾಪರ್ಟಿ ತಗೊಳ್ಬೇಕು ಅಂತ ಇದ್ದೀರಾ, ನಿಮ್ಗೆ ಆಗ್ತಾ ಇಲ್ಲ. ಸೊ ಹೀಗೆ ಹಲವಾರು ಯೋಜನೆಗಳು ನಿಮ್ಗಿರ್ತದೆ. ಅಂತ ಕಾರ್ಯಗಳು ಸಫಲ ಆಗ್ತಾ ಇಲ್ಲ ಅಂದ್ರೆ ನಿಮ್ಮಂತವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ಇವತ್ತು ಸ್ವಾಮಿ, ಯಾರ್ಯಾರು ಯೇಸುವನ್ನ ನಂಬಲಿಲ್ವೋ ಅವ್ರು ಯೇಸುವಿಗೆ ತಮ್ಮ ಹೃದಯವನ್ನು ಕೊಡುವ ಕೃಪೆ ಕೊಡು. ಒಂದು ವೇಳೆ ಯೇಸುವಾಮಿ ನಂಬಿನೋ ಅವ್ರಿಗೆ ಕಾಯಿಲೆ ವೇದನೆಗಳಿದ್ದು ಅದು ವಾಸಿ ಆಗ್ತಾ ಇಲ್ವೋ, ದೇವರೇ ನಿನ್ನ ರಕ್ತ ಸೋರುವಂತ ಪುನರುತ್ಥಾನದ ಕರಗಳಿಂದ ಅವ್ರನ್ನ ಬಿಡುಗಡೆ ಮಾಡು. ಒಂದು ವೇಳೆ ಅವರಿಗೆ ಕೆಲಸಗಳಿಲ್ಲಪ್ಪ, ಇಂಟರ್ವ್ಯೂಗಾಗಿ ದೇವರು ಓಡಾಡ್ತಾ ಇದ್ದಾರೆ, ಕೆಲಸಗಳನ್ನ ದಯಪಾಲಿಸು. ಒಂದು ವೇಳೆ ಕೆಲಸ ಇದ್ದು ಹೆಚ್ಚು ಸಂಬಳ ಅವ್ರು ಸಿಕ್ಲಿಲ್ವಾ, ಇನ್ನೊಂದು ಕೆಲಸ ನೋಡ್ತಾ ಇದ್ದಾರ, ಅವರಿಗೆ ಕೆಲಸ ದಯಪಾಲಿಸಪ್ಪ. ನೀನೇ ಒದಗಿಸುವಾತನು. ಆದರೆ ಪ್ರತಿಯೊಬ್ಬೊಬ್ರು ತಮ್ಮ ಸಮಯವನ್ನ ನೀನು ಕೊಡ್ಲಿಕ್ಕಾಗುವಂತೆ, ನಿನ್ನ ವಾಕ್ಯಗಳನ್ನು ಹೆಚ್ಚು ಓದಿ ನಿನ್ನನ್ನು ಆರಾಧಿಸಿ ಪ್ರಾರ್ಥಿಸ್ಲಿಕ್ಕಾಗುವಂತೆ ಎಲ್ಲಾರ್ಗೂ ನೀ ಕೃಪೆ ಕೊಡಪ್ಪ.
ಎಲ್ರಿಗೂ ನೀ ಕೃಪೆ ಕೊಡಪ್ಪ. ಯೋಸೇಫನ ಹಾಗೆ ಸತ್ಯವನ್ನ ಪ್ರೀತಿಯಿಂದ ನುಡಿಯುವಾಗ ಎಲ್ರು ಕೃಪೆ ಕೊಡಪ್ಪ. ಕಾಂಪ್ರಮೈಸ್ ಮಾಡದ ಹಾಗೆ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಸ್ವರ್ಗಾದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ